ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾಗಿ 26 ಜನ ಅಮಾಯಕರು ಪ್ರಾಣವನ್ನು ಬಿಟ್ಟಿದ್ದಾರೆ. ಇದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇಡೀ ದೇಶಕ್ಕೆ ದೇಶವೇನೆ ಪ್ರತೀಕಾರ ಆಗಬೇಕು ಅಂತ ಹೇಳ್ತಾ ಇದೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ನಾವು ಯಾವಾಗಲೂ ಕೂಡ ಶಾಂತಿ ಪರ, ಯುದ್ಧ ಬೇಡ ಅನ್ನುವಂತಹ ಸ್ಟೇಟ್ಮೆಂಟು ಈಗ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇಪ್ಪತ್ತಾರು ಅಮಾಯಕರ ಸಾವಿಗೆ ಕಾರಣವಾದ ಪಾಕ್ಗೆ ಬುದ್ಧಿ ಕಲಿಸೋದು ಬೇಡವಾ ಅಂತ ಪಾಕ್ ವಿರುದ್ಧ ಸಮರವನ್ನ ಸಾರಬಾರ್ದ? ಸಿಎಂ ಸಿದ್ದರಾಮಯ್ಯನವರು ಈ ಯುದ್ಧದ ವಿಚಾರಕ್ಕೆ ಕೊಟ್ಟಂತಹ ಸ್ಟೇಟ್ಮೆಂಟು ಈಗ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇಡೀ ದೇಶವಾಸಿಗಳು ಅಮಾಯಕರ ಹತ್ಯೆಗೆ ಕಾರಣವಾದಂತಹ ಪಾಕ್ಗೆ ತಕ್ಕ ಬುದ್ಧಿ ಕಲಿಸುವಂತಹ ಕಾಲ ಸನ್ನಿಹಿತವಾಗಿದೆ. ಈ ಕಾಲವನ್ನು ಬಳಸಿಕೊಂಡು ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸಬೇಕು, ಅವರ ಮೇಲೆ ನುಗ್ಗಿ ಹೊಡಿಬೇಕು ಅಂತ ಹೇಳಿ ಜನ ಹೇಳ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಆಡಿರುವಂತಹ ಮಾತಿದೆಯಲ್ಲ, ಅದೇ ಈಗ ಚರ್ಚೆಗೆ ಗ್ರಾಸವಾಗ್ತಿದೆ. 26 ಅಮಾಯಕರ ಸಾವಿಗೆ ಕಾರಣದವರ ಮೇಲೆ ಯುದ್ಧವನ್ನ ಮಾಡಬಾರ್ದ, ಪಾಕ್ ವಿರುದ್ಧ ಸಮರವನ್ನ ಸಾರಬಾರ್ದ? ಸಿಎಂ ಸಿದ್ದರಾಮಯ್ಯ ಅವರದ್ದು ಇದೆಂತಹ ಮಾತು ಅಂತ ಹೇಳಿ ಇನ್ನೂ ಕೂಡ ಶಾಂತಿ ಮಂತ್ರವನ್ನ ಜಪಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಪಾಕಿಸ್ತಾನದ ಜೊತೆಗೆ ಯುದ್ಧದ ಅನಿವಾರ್ಯತೆ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ಯಾವತ್ತೂ ಕೂಡ ಯುದ್ಧದ ಪರ ಇಲ್ಲ, ಶಾಂತಿಯ ಪರ ಇದ್ದೇವೆ ಅಂತ ಹೇಳಿ ಸಿಎಂ ಹೇಳ್ತಿದ್ದಾರೆ. ಯುದ್ಧದ ಬದಲು ಭದ್ರತೆಯನ್ನ ಬಿಗಿ ಮಾಡಿಕೊಳ್ಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ. ಇದೇ ಸ್ಟೇಟ್ಮೆಂಟೇ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಪಹಲ್ಗಾಮ್ನಲ್ಲಿ ಅಮಾಯಕರ ಸಾವಿಗೆ ಕೇಂದ್ರವೇ ಹೊಣೆನಾ? ಕೇಂದ್ರದ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಕಾಶ್ಮೀರದ ಭದ್ರತೆಯ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಜನರಿಗೆ ಟೋಪಿ ಹಾಕಿದೆ ಅಂತ ಹೇಳಿದ್ದಾರೆ. ಭದ್ರತೆ ಇದೆ ಅಂತ ಹೇಳಿ ನಂಬಿಕೊಂಡು ಜನ ಕಾಶ್ಮೀರಕ್ಕೆ ಹೋದ್ರು, ಆದರೆ ಅಲ್ಲಿ ಭದ್ರತಾ ವೈಫಲ್ಯ ಆಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಬೊಟ್ಟನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಪಹಲ್ಗಾಮ್ನಲ್ಲಿ ಅಮಾಯಕರ ಸಾವಿಗೆ ಕೇಂದ್ರವೇ ಹೊಣೆನಾ ಅನ್ನುವಂತಹ ಪ್ರಶ್ನೆ ಕೂಡ ಈ ಮೂಲಕ ಮುನ್ನೆಲೆಗೆ ಬಂದಿದೆ. ಆ ಕ್ವಶನ್ ಅನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ರೈಸ್ ಮಾಡಿದ್ದಾರೆ. ಕಾಶ್ಮೀರ ವಿಚಾರದಲ್ಲಿ ಭದ್ರತಾ ವೈಫಲ್ಯವನ್ನು ಕೇಂದ್ರದವರೇ ಒಪ್ಪಿಕೊಂಡಿದ್ದಾರೆ ಅಂತ ನಾನು ಸತ್ಯನೇ ಹೇಳಿದ್ದೀನಲ್ಲ. ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕಾಗಿತ್ತು. ಯಾತ್ರಾರ್ಥಿಗಳು ಹೋಗಂಥ ಸ್ಥಳ, ಮತ್ತು ಹಿಂದೆ ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಸತ್ತೋಗಿದ್ದಂಥ ಜಾಗ. ಇವರು ಭಾಳ ಎಚ್ಚರಿಕೆಯಿಂದ ಇರಬೇಕು. ದರ್ ಇಸ್ ಇಂಟೆಲಿಜೆನ್ಸ್ ಫೈಲು, ಸೆಕ್ಯೂರಿಟಿ ಫೈಲು. ಅಂದ್ರೆ ಜನಕ್ಕೆ ಅಲ್ಲಿ ಭದ್ರತೆ ಇದೆ ಕಾರಣಕ್ಕೋಸ್ಕರ ಅತಿ ಹೆಚ್ಚು ಜನ ಹೋಗ್ಬಿಟ್ರು. ಬಹಳ ಭದ್ರತೆ ಇದೆ ಅಂತ ಜನ ನಂಬಿಟ್ರು ಅವ್ರನ್ನ. ಅದೇ ನಂಬಿ ಈಗ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡೋಕ್ಕಾಗಲಿಲ್ಲ. ಅವ್ರ ಕೈಲಿ ಜನ ನಂಬ್ಕೋತಾರೆ, ಕೊಡಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ? ಯುದ್ಧದ ಅನಿವಾರ್ಯತೆ ಇದೆಯಾ? ಯುದ್ಧ ಮಾಡಬೇಕಾದಂಥ ಅಗತ್ಯ ಇಲ್ಲ. ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನು ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಇಲ್ಲಿ ಯಾರಿದ್ರೂ ಕೂಡ ವಿಲ್ ಕೋಆಪರೇಟ್. ಅವರನ್ನು ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂಥ, ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿ. ನನಗೆ ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ, ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ. ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ, ಅಲ್ಲೇ ಜಾಸ್ತಿ. ಒಂದು ಕಡೆ ಸರ್ವಪಕ್ಷದ ಸಭೆಯಲ್ಲಿ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳಿ. ಬಟ್ ರಾಜ್ಯ ಕಾಂಗ್ರೆಸ್ ನಾಯಕರುಗಳ ಸ್ಟೇಟ್ಮೆಂಟನ್ನು ಗಮನಿಸ್ತಾ ಇದ್ದೀರಿ. ಬರೀ ಸಿಎಂ ಸಿದ್ದರಾಮಯ್ಯವ್ರು ಮಾತ್ರ ಅಲ್ಲ, ನಿನ್ನೆ ಲಕ್ಷ್ಮಣ್ ಅವರು, ಕಾಂಗ್ರೆಸ್ನ ವಕ್ತಾರರು, ಅವರ ಮಾತನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತೆ ಶಾಂತಿ ಮಂತ್ರವನ್ನು ಜಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ KP ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಇಡೀ ದೇಶಕ್ಕೆ ದೇಶವೇನೆ ಪ್ರತೀಕಾರಕ್ಕಾಗಿ ಕಾಯ್ತಾ ಇದೆ.
ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ಬಗ್ಗು ಬಡಿಬೇಕು ಅಂಥೇಳಿ ಎದುರು ನೋಡ್ತಾ ಇದೆ. ಈಗ ಎಲ್ಲರೂ ಒಂದು ದಿಕ್ಕಿನಲ್ಲಿದ್ದರೆ CM ಸಿದ್ದರಾಮಯ್ಯನವರೇ ಮತ್ತೊಂದು ದಿಕ್ಕಿನಲ್ಲಿದ್ದಂತೆ ಕಾಣಿಸ್ತಾ ಇದೆ. ಏನಿದು ಶಾಂತಿ ಮಂತ್ರವನ್ನು ಇವತ್ತಿಗೂ ಕೂಡ ಜಪಿಸ್ತಾ ಇದ್ದಾರೆ CM ಸಿದ್ದರಾಮಯ್ಯನವರು, ಏನು ಕಥೆ ಅಂಥೇಳಿ? ಪ್ರೇಮ್, CM ಸಿದ್ದರಾಮಯ್ಯನವರು ಸೇರಿದಂತೆ ಕೆಲವುದಿಷ್ಟು ಕಾಂಗ್ರೆಸ್ನ ಮುಖಂಡರುಗಳಿಗೆ ಇದೊಂದು ಥರದ ಚಾಳಿ. ಯಾಕೆಂದರೆ ಎಲ್ಲಿ ಪಾಕಿಸ್ತಾನದ ವಿರುದ್ಧ ಮಾತನಾಡಿಬಿಟ್ರೆ ತಮ್ಮ ಮೂಲ ವೋಟ್ ಬ್ಯಾಂಕ್ ಆಗಿರುವಂತಹ ಮುಸ್ಲಿಮರು ಬೇಜಾರಾಗ್ಬಿಡ್ತಾರೇನೋ ಅನ್ನುವಂಥ ಮನಸ್ಥಿತಿ. ಆದರೆ ಪ್ರಶ್ನೆ ಇರುವಂಥದ್ದು ಪ್ರೇಮ್, ಶತ್ರು ರಾಷ್ಟ್ರ ಪಾಕಿಸ್ತಾನದ ಬಗ್ಗೆ ಮಾತನಾಡಿದರೆ, ಅವರ ವಿರುದ್ಧ ಮಾತನಾಡಿದರೆ ಭಾರತದಲ್ಲಿರುವಂಥ ಮುಸ್ಲಿಮರು ಯಾಕೆ ಬೇಜಾರಾಗಬೇಕು? ಅವ್ರು ಯಾಕೆ ಬೇಜಾರಾಗ್ತಾರೆ? ಕಾಂಗ್ರೆಸ್ನ ನಾಯಕರುಗಳ ಈ ಥರದ ಮನಸ್ಥಿತಿಯ ಮಾತುಗಳಿಂದಾಗಿಯೇ ಭಾರತೀಯ ಮುಸ್ಲಿಮರ ಮೇಲಿರುವಂತಹ ಅನುಮಾನಗಳು ಇನ್ನೂ ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ತುಂಬ ಈ ಭಾರತದಲ್ಲಿರುವಂಥ ಎಲ್ಲ ಮುಸ್ಲಿಮರು ಪಾಕಿಸ್ತಾನದ ಪರ ಇದ್ದಾರೆ ಅಂತಲ್ಲ, ಆದರೆ ಕಾಂಗ್ರೆಸ್ ನಾಯಕರುಗಳ ಈ ಮನಸ್ಥಿತಿಗಳನ್ನು ಗಮನಿಸ್ತಾ ಇದ್ದರೆ ಮುಸ್ಲಿಮರ ಮೇಲೆ ಅನುಮಾನಗಳನ್ನ ಇವರು ಜಾಸ್ತಿ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ ನಾಯಕರುಗಳ ಮಾತುಗಳು ಮುಸ್ಲಿಮರ ಪಾಲಿಗೆ ದುಬಾರಿ ಆಗ್ತಾ ಇರುವಂಥದ್ದಂತೂ ಸ್ಪಷ್ಟ. ಯಾಕಂದರೆ ಸಿದ್ದರಾಮಯ್ಯನವರ ಮಾತು ಕ್ಯಾಲ್ಕುಲೇಟಿವ್ ಆಗಿದೆ. ಅಂದರೆ ಏನು ಭಾಳ ಶಾಂತಿಪ್ರಿಯವಾದಂಥ ಮಾತೇನಲ್ಲ, ಅದು ವೋಟ್ ಬ್ಯಾಂಕಿನ ಕ್ಯಾಲ್ಕುಲೇಷನಲ್ಲೇ ಸಿದ್ದರಾಮಯ್ಯನವರು ಮಾತನಾಡ್ತಾ ಇರುವಂಥದ್ದು. ಹಾಗಾಗಿನೇ ಕೇಳ್ತಾ ಇರುವಂಥದ್ದು ಪ್ರೇಮ್, ಪಾಕಿಸ್ತಾನದ ವಿರುದ್ಧ ಸಿದ್ದರಾಮಯ್ಯನವರು ಒಂದು ಮಾತಾಡಿಬಿಟ್ರೆ, ಪಾಕಿಸ್ತಾನವನ್ನು ಒಡೆದಾಕಿ ಯುದ್ಧ ಮಾಡಿಬಿಡಿ ಅಂತ ಸಿದ್ದರಾಮಯ್ಯ ಮಾತನಾಡಿದ್ರೆ ಅವರ ಮೂಲ ವೋಟ್ ಬ್ಯಾಂಕ್ ಆದಂತಹ ಮುಸ್ಲಿಮರು ಯಾಕೆ ಬೇಜಾರಾಗಬೇಕು? ಯಾಕೆ ಸಿದ್ದರಾಮಯ್ಯನವರು ಪೊಲಿಟಿಕಲಿ ಕ್ಯಾಲ್ಕುಲೇಷನಲ್ಲಿ ಈ ವಿಚಾರವನ್ನು ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗ್ತದೆ. ಇಡೀ ದೇಶವೇ ಪ್ರತೀಕಾರದ ಮಾತಾಡ್ತಾ ಇದೆ. ಪಾಕಿಸ್ತಾನದ ಮೇಲೆ ಯುದ್ಧ ಆಗಬೇಕು ಮತ್ತು 26 ಜನರ ಬಲಿ ಏನಿದೆ ಅದಕ್ಕೆ ಪ್ರತೀಕಾರವನ್ನು ತೀರಿಸಬೇಕೆನ್ನುವಂತಹ ಮಾತುಗಳು, ಆಕ್ರೋಶವನ್ನು ಕೇಳಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬಾಯಲ್ಲಿ ಶಾಂತಿಯ ಮಾತು ಬರ್ತಾ ಇದೆ. ಅದು ಪಕ್ಕಾ ವೋಟ್ ಪಾಲಿಟಿಕ್ಸ್. ಈ ಮೂಲಕವಾಗಿ ಮುಸ್ಲಿಮರ ಮೇಲೆ ಮತ್ತೊಂದಿಷ್ಟು ಅನುಮಾನಗಳನ್ನ ಹೆಚ್ಚಾಗೋದಕ್ಕೆ ಸ್ವತಃ ಸಿದ್ದರಾಮಯ್ಯನವರೇ ಈ ಸ್ಟೇಟ್ಮೆಂಟ್ನ ಮೂಲಕವಾಗಿ ಕಾರಣರಾಗ್ತಾ ಇದ್ದಾರೆ. ಪ್ರೇಮ್, KP ನಾಗರಾಜ್, ದೇಶದ ಅಖಂಡತೆ ಭದ್ರತೆ ಅಂತ ಬಂದಾಗ ರಾಜಕೀಯವನ್ನು ಮರೆತು ರಾಜಕಾರಣಿಗಳು ಒಂದಾಗಬೇಕು. ಬಟ್ ರಾಜ್ಯ ಕಾಂಗ್ರೆಸ್ ನಾಯಕರುಗಳ ಸ್ಟೇಟ್ಮೆಂಟನ್ನು ಗಮನಿಸ್ತಾ ಇದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಯಾವ ರೀತಿಯ ಮೆಸೇಜನ್ನು ಪಾಸ್ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ ಈ ಮೂಲಕ ಇವರು ಅಂಥೇಳಿ, ಯಾರನ್ನ ಓಲೈಕೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅಂಥೇಳಿ KP ನಾಗರಾಜ್? ನಾನು ಆಗಲೇ ಹೇಳ್ತಾ ಇದ್ದೆ ಪ್ರೇಮ್, ಇವ್ರಿಗೆ ಇರುವಂಥ ಪ್ರಶ್ನೆ ಅದರ ಕಾಂಗ್ರೆಸ್ ಅದೊಂದು ಮನಸ್ಥಿತಿಗೆ ಬಂದು ನಿಂತುಬಿಟ್ಟಿದೆ. ಪಾಕಿಸ್ತಾನವನ್ನು ಬೈತಾ ಇದ್ದಂಗೆ, ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬೇಕು ಅಂತಿದ್ದಂಗೆ ನೇರವಾಗಿ ಭಾರತೀಯ ಮುಸ್ಲಿಮರಿಗೆ ಅರ್ಥ ಆಗಿಬಿಡುತ್ತೆ ಅನ್ನುವಂಥ ಮನಸ್ಥಿತಿಯಲ್ಲೇ ಕಾಂಗ್ರೆಸ್ ಇರುವಂಥದ್ದು. ನಾನು ಆಗಲೇ ಅದನ್ನೇ ಕೇಳ್ತಾ ಇದ್ದಂಥದ್ದು, ಪಾಕಿಸ್ತಾನದ ವಿರುದ್ಧ ಮಾತನಾಡ್ತಾ ಇದ್ದಂತಾನೆ ಭಾರತದ ಮುಸ್ಲಿಮರು ಯಾಕೆ ಬೇಜಾರಾಗಬೇಕು? ಇಡೀ ಭಾರತೀಯರಿಗೆ ಪಾಕಿಸ್ತಾನ ಶತ್ರು ರಾಷ್ಟ್ರ, ಹಿಂದೂಗಳಿಗೆ ಮಾತ್ರ ಪಾಕಿಸ್ತಾನ ಶತ್ರು ರಾಷ್ಟ್ರ ಅಲ್ಲ, ಅಥವಾ ಬೇರೊಬ್ಬರಿಗೆ ಮಾತ್ರ ಪಾಕಿಸ್ತಾನ ಶತ್ರು ರಾಷ್ಟ್ರ ಅಲ್ಲ. ಇಡೀ ಭಾರತೀಯರು ಅಂತಂದರೆ ಅಲ್ಲಿ ಹಿಂದೂ ಬರುತ್ತೆ, ಮುಸ್ಲಿಂ ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಜೈನರು ಬರ್ತಾರೆ, ಎಲ್ಲ ಧರ್ಮದವರು ಬರ್ತಾರೆ. ಅದಕ್ಕೆ ಅವ್ರನ್ನ ಭಾರತೀಯರು ಅನ್ನುವಂಥದ್ದು. ಪ್ರಶ್ನೆ, ಸಿದ್ದರಾಮಯ್ಯನವರು ಯಾಕೆ ಸಿದ್ದರಾಮಯ್ಯನವ್ರ ಮೇಲೆ ಸಿದ್ದರಾಮಯ್ಯನವರಿಗೆ ಪಾಕಿಸ್ತಾನದ ಮೇಲೆ ಪ್ರೇಮದ ಮಾತಲ್ಲ ಪ್ರೇಮ್. ಇದು ನಾನು ಆಗಲೇ ಹೇಳಿದಂತೆ ಇದು ವೋಟ್ ಪಾಲಿಟಿಕ್ಸ್ನ ವಿಚಾರ. ಹೀಗಾಗಿನೇ ಎಲ್ಲಿ ಬೇಜಾರಾಗ್ಬಿಡ್ತಾರೋ ಮುಸ್ಲಿಮ್ಸು, ಎಲ್ಲಿ ತಮ್ಮ ಮೂಲ ವೋಟ್ ಬ್ಯಾಂಕ್ನಲ್ಲಿರುವಂಥವ್ರು ಬೇಜಾರಾಗ್ಬಿಡ್ತಾರೋ ಅನ್ನುವಂಥ ಮನಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಮಾತನಾಡುವ ಮೂಲಕವಾಗಿ ಏನು ಕೆಲವೊಂದಿಷ್ಟು ಪಾಕಿಸ್ತಾನದ ಪರವಾಗಿ ಕೆಲವೊಂದಿಷ್ಟು ವಾಯ್ಸನ್ನು ಎತ್ತಾ ಇರುವಂಥ ಮುಸ್ಲಿಮರನ್ನ ಆ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನುವಂಥ ಅನುಮಾನವನ್ನು ಸಿದ್ದರಾಮಯ್ಯನವರಂಥವರೇ ನಾಯಕರುಗಳು ಸೃಷ್ಟಿ ಮಾಡ್ತಾ ಇದ್ದಾರೆ. ಇವರಿಗೆ ಭಾರತದ ಭದ್ರತೆ ವಿಚಾರ ಇರ್ಬೋದು ಅಥವಾ 26 ಜನರ ಬಲಿ ಇರ್ಬೋದು, ಇವ್ಯಾವುದು ಮುಖ್ಯ ಅಲ್ಲ. ಇವರ ನಾಲಿಗೆಯಲ್ಲಿರುವಂಥದ್ದು ವೋಟ್ ಬ್ಯಾಂಕಿನ ಕ್ಯಾಲ್ಕುಲೇಟರ್ ಅಷ್ಟೇ ಇರುವಂಥದ್ದು. ಸಿದ್ದರಾಮಯ್ಯನವರಂತರಿಂದ ಇಂಥದ್ದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆಂದರೆ ಪ್ರತೀಕಾರ ಆಗಲೇಬೇಕು. ಯಾಕಂದರೆ ಕಳೆದ 2 ದಿನಗಳಿಂದಲೂ ಕೂಡ ಕೆಲವರು, ಯಾಕೆಂದ್ರೆ ನಿನ್ನೆ DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಆದರೆ ದಿಢೀರ್ನೆ ಇವತ್ತು ಸಿದ್ದರಾಮಯ್ಯನವರು ಶಾಂತಿ ದೂತರಾಗಿ ಮಾತನಾಡ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ಇದು ಮುಸ್ಲಿಮರ ಪಾಲಿಗಂತೂ ನಿಜವಾಗ್ಲೂ ಕೂಡ ಈ ಕ್ಷಣಕ್ಕೆ ದುಬಾರಿ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ದೇಶದ ಮುಸಲ್ಮಾನರೇ ಇದನ್ನು ಖಂಡತುಂಡವಾಗಿ ಖಂಡಿಸ್ತಾ ಇದ್ದಾರೆ. ಕಾಶ್ಮೀರದಲ್ಲಿರುವಂತಹ ಮುಸಲ್ಮಾನರೇ ಬಂದನ್ನು ಮಾಡಿ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ನಾವು ಬದ್ಧ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡ್ತಿದ್ದಾರೆ.